ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ ನೋಡಿ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿ ಅನಾಮಿಕಾ ಅಂತ ಹೆಸರಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂದ. ಅದಾಗ್ತಿದ್ದಂಗೆ ಧರ್ಮಸ್ಥಳ ಫೈಲ್ಸ್ ಅಂತ ಸಿನಿಮಾ ತೆಗೆಯೋಕ್ಕೆಲ್ಲ ಮುಂದಾಗಿದ್ರು. ಆದರೆ ಬಂದಿದ್ದೇನು ಹೊರಗೆ ಬಂದಿದ್ದೇನು ಎಲ್ಲವೂ ಕೂಡ ಬುರುಡೆ ಅಂತ. ಈಗ ಬುರುಡೆ ಸಿನಿಮಾ ಬರ್ತಾ ಇದೆ. ಪವರ್ ಟಿವಿ ಬುರುಡೆ ಕೇಸ್ನಲ್ಲಿ ಒಂದೊಂದೇ ಸ್ಫೋಟಕ ಸಂಗತಿಗಳನ್ನು ಬಯಲು ಮಾಡ್ತಾ ಇದೆ. ಈ ಕ್ಷಣದಲ್ಲೂ ಕೂಡ ಅಷ್ಟೇ. ಈ ಗಿರೀಶ್ ಮಟ್ಟಣ್ಣನೇ ಈ ಬುರುಡೆ ಫಿಲಂಗೆ ಡೈರೆಕ್ಟ್ರು, ಚಿನ್ನಯ್ಯ ವಿಠಲಗೌಡ ಇವರಿಬ್ಬರೇ ಆಕ್ಟ್ರು. SIT ತನಿಖೆಯಲ್ಲಿ ಈ ತಲೆಬುರುಡೆಯ ಜಾತಕ ರಿವೀಲ್ ಆಗಿದೆ. ಪವರ್ ಟಿವಿಯಲ್ಲಿ ಬುರುಡೆ ಕುರಿತ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಪವರ್ ಟಿವಿ ಬ್ರೇಕ್ ಮಾಡ್ತಾ ಇರೋ ಮತ್ತೊಂದು ಬುರುಡೆ ಕುರಿತಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಾ ಹೇಳದ್ನಲ್ಲ, ಇದು ಯಾವುದೇ ಧರ್ಮಸ್ಥಳ ಫೈಲ್ಸೋ ಅಥವಾ ಇನ್ನೊಂದು ಫೈಲ್ಸೋ ಯಾವುದೇ ಸಿನಿಮಾ ಅಲ್ಲ, ಇದು ಬುರುಡೆ ಸಿನಿಮಾ. ಈ ಬುರುಡೆ ಸಿನಿಮಾಗೆ ಇದೇ ಚಿನ್ನಯ್ಯ ವಿಠಲಗೌಡನೇ ಆಕ್ಟರ್ ಆಗಿರ್ತಾರೆ. ಇದರ ಡೈರೆಕ್ಟರ್ ಬೇರೆ ಯಾರೂ ಅಲ್ಲ, ಇದೇ ಗಿರೀಶ್ ಮಟ್ಟಣ್ಣ. ಪಕ್ಕಾ ಪ್ಲಾನ್ ಮಾಡ್ಕೊಂಡಿದ್ರು. ಸ್ಕ್ರೀನ್ ಪ್ಲೇ ಜೊತೆಗೆ ಸ್ಕ್ರಿಪ್ಟ್ ಎಲ್ಲವೂ ಕೂಡ ರೆಡಿ ಆಗಿತ್ತು. ಸಮಯಕ್ಕಷ್ಟೇ ಕಾಯ್ತಾ ಇದ್ರು, ಅಂದರೆ ಮುಹೂರ್ತ ಇಡೋದಕ್ಕೆ ಅಂತ. ಇದೆಲ್ಲವೂ ಕೂಡ ಈಗ SIT ತನಿಖೆಯಲ್ಲಿ ಬಟಾಬಯಲಾಗ್ತಾ ಇದೆ. ಧರ್ಮಸ್ಥಳದಿಂದ ಡೆಲ್ಲಿಗೆ ಮತ್ತೆ ಬೆಂಗಳೂರಿನಿಂದ ಕೇರಳಕ್ಕೆ ಈ ಬುರುಡೆಯ ಲಿಂಕ್ ಇರೋದು ಗೊತ್ತಾಗಿದೆ. ಕಾಡಿನಲ್ಲಿ ಬುರುಡೆಯನ್ನ ಹುಡುಕಿ ತರೋದಕ್ಕೆ ಐಡಿಯಾ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ, ಇದೇ ಡೈರೆಕ್ಟರ್ ಮಟ್ಟಣ್ಣ. 1 ವರ್ಷದ ಹಿಂದೆಯೇ ತಲೆಬುರುಡೆಯನ್ನ ವಿಠಲಗೌಡ ತಂದಿರ್ತಾನೆ. ಮಟ್ಟಣ್ಣ ಹೇಳದಂತೆ ಅದು ಎಲ್ಲಿದ್ದ? ಬಂಗ್ಲೆಗುಡ್ಡೆ ಕಾಡಿನ ಪಾಯಿಂಟ್ ನಂಬರ್ 11A ಇಂದ ಈ ಬುರುಡೆಯನ್ನ ತಂದಿರ್ತಾನೆ. ಆಗ ವಿಠಲಗೌಡನ ಕಾರು ಚಾಲಕನಾಗಿದ್ದು ಬೇರೆ ಯಾರೂ ಅಲ್ಲ, ಪ್ರದೀಪ್ ಅನ್ನೋ ವ್ಯಕ್ತಿ. ಇದೇ ಪ್ರದೀಪ್ ಗೌಡ. ವಿಠಲ್ ಹಾಗೂ ಪ್ರದೀಪ್ ಬುರುಡೆ ಸಮೇತ ಇವರಿಬ್ರು ಬೆಂಗಳೂರಿಗೆ ಬಂದಿರ್ತಾರೆ. ಅದೇ ಕಾರ್ನಲ್ಲಿ ಬಂದು ಬೆಂಗಳೂರಿನ ಗೌಪ್ಯ ಸ್ಥಳಕ್ಕೆ ಹೋಗಿರ್ತಾರೆ. ಬೆಂಗಳೂರಿನ ಆ ಒಂದು ಗೌಪ್ಯ ಸ್ಥಳದಲ್ಲಿ ಗಿರೀಶ್ ಮಟ್ಟಣ್ಣ ಅವರನ್ನ ಭೇಟಿಯಾಗಿರ್ತಾನೆ. ಕಾರ್ನಲ್ಲಿ ಬಂದು ಬೆಂಗಳೂರಿನ ಗೌಪ್ಯ ಸ್ಥಳದಲ್ಲಿ ಗಿರೀಶ್ ಮಟ್ಟಣ್ಣನ ಭೇಟಿಯಾಗಿದ್ದು ಇದೇ ಇವರಿಬ್ರು ಆಕ್ಟರು. ಇವರಿಬ್ರು ಆಕ್ಟರ್ಗಳು ಡೈರೆಕ್ಟರ್ನ ಮೀಟ್ ಮಾಡಿದ್ರು. ಆಗ ಗಿರೀಶ್ ಮಟ್ಟಣ್ಣ, ಜಯನ್ ಇಬ್ರು ಜೊತೆಗಿರ್ತಾರೆ. ಬುರುಡೆ ತಂದು ಗಿರೀಶ್ ಮಟ್ಟಣ್ಣಗೆ ಸೌಜನ್ಯ ಮಾವ ಕೊಟ್ಟಿರ್ತಾರೆ. ಬಳಿಕ ತಿಮರೋಡಿ ಮನೆಗೆ ಹೋಗಿ ತಿಮರೋಡಿ ಮನೆಯಲ್ಲೇ ಚಿನ್ನಯ್ಯಗೆ ಬುರುಡೆಯನ್ನ ಕೊಡ್ತಾರೆ. ಆಗ ಚಿನ್ನಯ್ಯ ಇರ್ತಾನಲ್ಲ ತಿಮರೋಡಿಯ ನಿವಾಸ ಅಥವಾ ರೂಮ್ನಲ್ಲಿ, ಅದೇ ರೂಮ್ನ ಮಂಚದ ಕೆಳಗಡೆ ಬುರುಡೆ ಇಟ್ಟಿರ್ತಾರೆ. ಚಿನ್ನಯ್ಯನ ರೂಮ್ನಲ್ಲಿ ಚಿನ್ನಯ್ಯ ಮಲಗಿಕೊಳ್ಳುವಂತ ಆ ಒಂದು ಮಂಚದ ಕೆಳಗಡೆನೆ ತಲೆಬುರುಡೆಯನ್ನ ಇಟ್ಟು ಬಂದಿರ್ತಾನೆ ಜಯನ್. SIT ಮುಂದೆ ಈಗ ಸೌಜನ್ಯ ಮಾವ ವಿಠಲ್ ಇದೆಲ್ಲದರ ಬಗ್ಗೆ ಬಾಯಿ ಬಿಟ್ಟಿದ್ದಾನೆ. ಸುಮಾರು 1 ವರ್ಷದವರೆಗೆ ಆ ಗ್ಯಾಂಗ್ ಬಳಿನೇ ಈ ತಲೆಬುರುಡೆ ಇತ್ತು ಅನ್ನೋದು. ಎಲ್ಲವೂ ನಾಟಕ, ಸುಳ್ಳಿನ ಮೇಲೆ ಸುಳ್ಳು, ಸುಳ್ಳಿನ ಮೇಲೆ ಸುಳ್ಳು, ನಾಟಕದ ಮೇಲೆ ನಾಟಕ, ಒಂದಾದ ಮೇಲೆ ಒಂದರಂತೆ ಎಲ್ಲವೂ ಕೂಡ ರಿವೀಲ್ ಆಗ್ತಾ ಇದೆ. ಪವರ್ ಟಿವಿ ಈ ನಕಲಿ ಹೋರಾಟಗಾರರು ಅಥವಾ ಈ ಷಡ್ಯಂತ್ರ ರೂಪಿಸಿದವರು, ಅಪಪ್ರಚಾರ ಮಾಡ್ತಾ ಇರೋರ ಮೂಲ ಕೆದಕಿ ಹೋದಂತಹ ಸಂದರ್ಭದಲ್ಲಿ, ಜೊತೆಗೆ ಅವರ ಕತೆ ಏನು ಅಂತ ತಿಳ್ಕೊಳ್ಳೋ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಯಾವುದು ಬೇಡ, SIT ಮುಂದೆನೇ ಸೌಜನ್ಯ ಮಾವ ವಿಠಲಗೌಡ ಬಾಯ್ ಬಿಟ್ಟಿರೋದು. 1 ವರ್ಷದ ತನಕ ಇದೇ ತಲೆಬುರುಡೆ ಈ ಗ್ಯಾಂಗ್ನ ಹತ್ರನೇ ಇತ್ತು. ಇದೇ ಡೈರೆಕ್ಟರ್ ಗಿರೀಶ್ ಮಟ್ಟಣ್ಣ, ಆಕ್ಟರ್ ವಿಠಲಗೌಡ, ಜೊತೆಗೆ ಚಿನ್ನಯ್ಯ, ಇವರಿಬ್ರು ಆಕ್ಟರು. ಅದರ ಜೊತೆಗೆ ಸಹಾಯಕ ಪಾತ್ರದಲ್ಲಿ ಪ್ರದೀಪ್ ಗೌಡ, ಅಂದರೆ ಡ್ರೈವರ್ ಪಾತ್ರದಲ್ಲಿ, ವಿಠಲಗೌಡನ ಡ್ರೈವರ್ ಪಾತ್ರದಲ್ಲಿ. ಬುರುಡೆ ತಗೊಂಡು ಬೆಂಗಳೂರಿಗೆ ಹೋಗಿ ಗಿರೀಶ್ ಮಟ್ಟಣ್ಣನ ಭೇಟಿಯಾಗಿ ಅಲ್ಲಿಂದ ತಿಮರೋಡಿ ನಿವಾಸಕ್ಕೆ ಹೋಗಿ ಅಲ್ಲಿ ಚಿನ್ನಯ್ಯನ ಕರೆಸಿರ್ತಾರೆ. ಆಲ್ರೆಡಿ 2023 ಡಿಸೆಂಬರ್ನಲ್ಲೇ ಕರೆಸ್ಬಿಟ್ಟಿರ್ತಾರೆ. ಅದೇ ಚಿನ್ನಯ್ಯ ಹೇಳಿದಂಥ ಸ್ಟೇಟ್ಮೆಂಟ್ ಇದು. 2023 ಡಿಸೆಂಬರ್ನಲ್ಲಿ ಕರೆಸಿರ್ತಾರೆ ಅಂತ. 1 ವರ್ಷ ಅಂತಂದರೆ ಮೋಸ್ಟ್ ಪ್ರಾಬ್ಲಿ 2024 ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ತಂದು ಕೊಟ್ಟಿದ್ದಾರೆ ಇವರು. 1 ವರ್ಷದ ತನಕ ಆ ತಲೆಬುರುಡೆ ಇದೇ ಗ್ಯಾಂಗ್ ಬಳಿ ಇತ್ತು. ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಈಗ ಧರ್ಮಸ್ಥಳ ಕುರಿತಾದಂಥ ಷಡ್ಯಂತ್ರ ಕುರಿತಾದಂಥ ಒಂದೊಂದೇ ಸ್ಟೋರಿಗಳು ಪವರ್ ಟಿವಿಗೆ ಸಿಗ್ತಾನೆ ಹೋಗ್ತಾ ಇದೆ. ಈಗ ಈ ಬುರುಡೆ ಕತೆ ಸುಮಾರು 1 ವರ್ಷದಿಂದಲೂ ಕೂಡ ಇದೇ ಗ್ಯಾಂಗ್ ಬಳಿ ಇತ್ತು ಆ ತಲೆಬುರುಡೆ ಅಂತ. ತಂದಿದ್ದು, ಜೊತೆಗೆ ಸಾಗಿಸಿದ್ದು, ಕೊಟ್ಟಿದ್ದು, ಹೆಂಗಿತ್ತು ಇವ್ರ ಪ್ಲಾನು? ಒಂದು ಕೇಸ್ ಬಿಲ್ಡ್ ಆಗೋದು ಹೇಗೆ ಅಂತ ಹೇಳಿದ್ರೆ, ಹೀಟ್ ಆಫ್ ದಿ ಮೂಮೆಂಟ್ ಯಾವುದು ಕೂಡ ಪ್ರೀ ಪ್ಲಾನ್ ಇಲ್ಲದೆ ಇದ್ದಾಗ ಒಂದಿಷ್ಟು ಅನ್ಯಾಯ ಆಯಿತು ಅಂತ ಹೇಳಿದ್ರೆ ಅದನ್ನ ಒಂದಿಷ್ಟು ತನಿಖೆ ಮಾಡಬಹುದು. ಆದರೆ ಷಡ್ಯಂತ್ರ ಮಾಡೋದಕ್ಕೆ ಏನು ಮಾಡೋದು ಅಂತೇಳಿ ನಿಜಕ್ಕೂ ಕೂಡ ಪ್ರಶ್ನೆಗಳು ಮೂಡುತ್ತೆ. ಯಾಕಂತ ಹೇಳಿದ್ರೆ ಈ ಬುರುಡೆ ಹೀಟ್ ಆಫ್ ದಿ ಮೂಮೆಂಟ್ ಸಿಕ್ಕಿದ್ದಲ್ಲ. ಯಾಕಂತ ಹೇಳಿದ್ರೆ ಹೋಗ್ತಾ ಇದ್ರು, ಆ ಸಂದರ್ಭ ಸಿಕ್ತು, ಅದಾದ ಬಳಿಕ ತಂದು ಕೊಟ್ಟರು, ಅದಾದ ಬಳಿಕ ಡೌಟ್ ಕ್ರಿಯೇಟ್ ಆಯಿತು ಅಂತೆಲ್ಲ. ಡೌಟ್ ಕ್ರಿಯೇಟ್ ಮಾಡಬೇಕು ಅಂತೇಳಿ ಹುಡುಕಾಡಿದ್ರು. ಒಂದು 10 ದಿನಗಳ ಕಾಲ ಹುಡುಕಾಡಿ ಒಂದು ಬುರುಡೆಯನ್ನು ತೆಗಿತಾರೆ. ಅದು ಯಾರೋ ಸುಸೈಡ್ ಮಾಡ್ಕೊಂಡು ಬುರುಡೆನೋ ಯಾವುದೋ ಬುರುಡೆ. ಅದಾದ ಬಳಿಕ ಹೋಗಿ ಅದ್ರ ಮೇಲೆ ಒಂದು ಕಥೆಯನ್ನು
ಕಟ್ಟಲಿಕ್ಕೆ ಹೋಗ್ತಾರೆ. ಹೀಗಾಗಿ ಇಲ್ಲಿ ಸಹಾಯ ಮಾಡೋದು ಯಾರಂತ ಹೇಳಿದ್ರೆ ವಿಠಲ್ ಗೌಡಂಗೆ ಒಂದಿಷ್ಟು ಜನ ಸಹಾಯ ಮಾಡ್ತಾರೆ. ಇಲ್ಲಿ ಹೇಳ್ತಾರೆ ಗಿರೀಶ್ ಮಟ್ಟಣ್ಣವ್ರು ಏನಾದ್ರೂ ಒಂದು ಟ್ವಿಸ್ಟ್ ಕೊಡಬೇಕಾದ್ರೆ ಒಂದಿಷ್ಟು ದೊಡ್ಡ ಮಟ್ಟಕ್ಕೆ ಏನೋ ಮಾಡಬೇಕಾಗುತ್ತೆ, ಗಿಮಿಕ್ ಮಾಡಬೇಕಾಗುತ್ತೆ ಅಂದಾಗ ಬುರ್ಡೆ ಸಿಗುತ್ತೆ. ಬುರ್ಡೆಯನ್ನ ಆ ಪರಿಸರದಲ್ಲಿ ಸಾಕಷ್ಟು ದಿನಗಳ ಕಾಲ ಹುಡುಕ್ತಾರೆ. ಹುಡುಕಾಡಿ ಒಂದು ಬುರ್ಡೆಯನ್ನ ತೆಗೆದುಕೊಳ್ತಾರೆ. ಅದಾದ ಬಳಿಕವಾಗಿ ನಿಮ್ಗೆ ಗೊತ್ತೇ ಇದೆ ಏನೇನಾಯ್ತು ಅಂತ ಹೇಳಿ. ಹೀಗಾಗಿ ಅದೇ ಕಾರ್ನಲ್ಲಿ ಹೋಗ್ತಾರೆ. ಆತ ಸಂಬಂಧಿ ಅಂತೇಳಿ ಹೇಳಾಗ್ತಾ ಇತ್ತು. ಪ್ರದೀಪ್ ಗೌಡನ ಕಾರಲ್ಲಿ ಹೋಗಿ ಆ ಒಂದು ತಲೆಬೋಡನ್ನು ತೆಗೆದುಕೊಂಡು ಬರ್ತಾರೆ. ತಲೆಬೋಡ ತೆಗೆದುಕೊಂಡು ಬಂದ ಮೇಲೂ ಕೂಡ ಒಂದು ವರ್ಷಗಳ ಕಾಲ ಇರುತ್ತೆ. ಜಯಂತ್ ಮನೆ ಇರುತ್ತಂತೆ, ಮಟ್ಟಣ್ಣವ್ರು ಕೊಡ್ತಾರಂತೆ. ಅದಾದ ಬಳಿಕವಾಗಿ ಆ ತಲೆಬೋಡೆ ಈಗ ತಿಮ್ರೋಡಿಯವ್ರ ಮನೆಯಲ್ಲಿ ಗಿರೀಶ್ ಮಟ್ಟಣ್ಣವರ ಜಯಂತಿಗೆ ಕೊಡ್ತಾರೆ. ಹೀಗಾಗಿ ಇಲ್ಲಿ ತಿಮ್ರೋಡಿ ಮನೆಯಲ್ಲಿ ಇದನ್ನ ಚಿಹ್ನೆ ಕೊಡಲಾಗುತ್ತೆ. ಒಟ್ಟಾರಾಗಿ ಈ ರೀತಿಯಾಗಿರ್ತಕ್ಕಂಥ ಪ್ರಹಸನಗಳಾಗುತ್ತೆ. ಇದಾದ ಬಳಿಕ ಸಂಕಷ್ಟಗಳ ಸಂಘದಲ್ಲಿ ಸಂಕಷ್ಟ. ಯಾಕಂತ ಹಂತವಾಗಿ ಇನ್ವೆಸ್ಟಿಗೇಷನ್ ಒಂದು ಗಿರೀಶ್ ಮಟ್ಟಣ್ಣವ್ರಿಗೆ ಆಗ್ತಾ ಇದೆ, ಮತ್ತೊಂದು ಜಯಂತ್ಗೆ ಆಗ್ತಾ ಇದೆ. ಅದೇ ರೀತಿಯಾಗಿ ಕಿಂಗ್ ಪಿನ್ ವಿಠಲ್ ಗೌಡಗೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ತನಿಖೆ ಆಗ್ತಾ ಇದೆ. ಎಲ್ಲವೂ ಕೂಡ ಸತ್ಯ ಬಯಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಹೋರಾಟ ಮಾಡಬೇಕು ನಿಜ, ಯಾವ್ದು ನ್ಯಾಯ ಸಿಗಬೇಕು ನಿಜ, ಆದ್ರೆ ಈ ರೀತಿಯಾಗಿ ಷಡ್ಯಂತ್ರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದೆ ಇಲ್ಲಿ ಶರತ್. ಒಂದ್ ಕಡೆ ಈ ರೂಪೇಶ್ ಈ ಷಡ್ಯಂತ್ರದ ಭಾಗವಾಗಿ ಈಗ ಚಿನ್ನಯ್ಯನನ್ನು ಅರೆಸ್ಟ್ ಮಾಡಿ ಈಗ ಜೈಲಿಗಟ್ಟಿದ್ದಾರೆ, ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಆದರೆ ಈಗ ಇನ್ನುಳಿದಂಥವರು ಈಗ 12 ಜನರ ಹೆಸರೇಳಿದ್ದ ಈ ಚಿನ್ನಯ್ಯ ಅನ್ನೋದು, ಸೊ ಹಾಗಾಗಿ ಅವರ ವಿಚಾರಣೆ ಒಂದು ಹಂತದಲ್ಲಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮುಗಿತಾ ವಿಚಾರಣೆ, ಅವರನ್ನ ಕಸ್ಟಡಿಗೆ ಪಡ್ಕೊಳ್ಳೋದು ಅಥವಾ ಅರೆಸ್ಟ್ ಮಾಡುವಂಥ ಸಾಧ್ಯತೆ ಏನಾದರೂ ಇದೆಯಾ ಶೀಘ್ರದಲ್ಲಿ? ಶರತ್ ಸದ್ಯಕ್ಕೀಗ ಸಾಕ್ಷಿಗಳನ್ನು ಕಲೆ ಹಾಕೋದು ಮೊದಲು ಹೀಗಾಗಿ ಕೇಸ್ಗೆ ಎಂಟ್ರಿ ಆಗೋದು ಹೇಗಂತೇಳಿ ನೋಡ್ತಾ ಇದೆ. ಯಾಕಂತ ಹೇಳಿದ್ರೆ ಬುರುಡೆಯನ್ನೇ ಭೇದಿಸಬೇಕು, ಮೊದಲು ಬುರುಡೆಯನ್ನೇ ಭೇದಿಸಬೇಕು. ಬುರುಡೆ ಯಾರು ತಂದು ಕೊಟ್ಟರು, ಹೇಗೆ ಬಂತು ಅಂತೇಳಿ. ಅದಾದ ಬಳಿಕ ಬುರುಡೆ ತೆಗೆದುಕೊಂಡಿಲ್ಲ ಹೋದ್ರು ಅಂತೇಳಿ. ಅದಾದ ಬಳಿಕ ಬುರುಡೆ ಹಿಂದಿನ ಷಡ್ಯಂತ್ರಗಳು, ಫಂಡಿಂಗ್ ಎಲ್ಲ ವಿಚಾರವನ್ನು ಕೂಡ ಭೇದಿಸಲಿಕ್ಕೆ ಈಗ SIT ಹೊರಟಿರ್ತಕ್ಕಂಥದ್ದು. ಹೀಗಾಗಿ 12 ಜನರ ಹೆಸರನ್ನು ಹೇಳಿದ್ರು ಕೂಡ ಮೊದಲನೇದಾಗಿ ಪ್ರಾಥಮಿಕವಾಗಿ 4 ಜನ ಯೂಟ್ಯೂಬರ್ ಅಭಿಷೇಕ್, ಜಯಂತ್, ಗಿರೀಶ್ ಮಟ್ಟಣ್ಣ ಮತ್ತೆ ವಿಠಲ್ ಗೌಡ 4 ಜನರನ್ನು ಮಾತ್ರ ಮಾಡ್ತಾ ಇದೆ. ಏನ್ ಕನ್ಸ್ಬೋದು ಕೇಸಿಗೆ ಎಂಟ್ರಿ ಆಗೋದು ಈ ರೀತಿಯಾಗಿ. ಅದಾದ ಬಳಿಕ ಗಿರೀಶ್ ಮಟ್ಟಣ್ಣ ಅವರು ಅದೇ ಬಳಿಕಾಗಿ ಬೇರೆ ಬೇರೆ ರಾಷ್ಟ್ರೀಯ ನಾಯಕರು ಕೂಡ ಹೆಲ್ಪ್ ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಫಂಡಿಂಗ್ ವ್ಯವಸ್ಥೆಗಳಾಯ್ತು, ಸ್ವಾಮೀಜಿಗಳನ್ನ ಭೇಟಿ ಮಾಡಿದ್ರು, ಎಲ್ಲಾ ವ್ಯವಸ್ಥೆಗಳಾಯ್ತು. ಕೇರಳದಲ್ಲಿ ಕ್ರಿಯಾ ಸಮಿತಿಗಳಾಗತ್ತೆ, ಕೊಡಗಿನಲ್ಲೇ ಒಂದಿಷ್ಟು ಮೀಟಿಂಗ್ಗಳಾಗತ್ತೆ. ಎಲ್ಲದನ್ನೂ ಕೂಡ ಷಡ್ಯಂತ್ರ ಬೇಯಿಸುತ್ತೆ. ಇದೆಲ್ಲದೂ ಕೂಡ ಸಾಕ್ಷಿಗಳು ಬೇಕು. ಸಾಕ್ಷಿ ಕಲೆ ಹಾಕುವಂತ ಕೆಲಸವನ್ನ ಇದೀಗ SIT ಮಾಡ್ತಾ ಇದೆ ಶರತ್.